ಸರ್ ರಂಗಣ್ಣ ರಘು ಅವರು ಇಷ್ಟು ವರ್ಷ ಏನು ಸಿನಿಮಾಗಳು ಮಾಡಿದ್ರಿ, ಒಂದು 400+ ಸಿನಿಮಾಗಳು ಆಯ್ತು ನಿಮ್ದು. ಅದ್ರ ಆಚೆ ನೋಡಿದ್ರೆ ಒಂದಿಷ್ಟು ಪ್ರಯೋಗಗಳ ಸಿನಿಮಾಗಳನ್ನು ಮಾಡಿದ್ರಿ, ಅಂದ್ರೆ ನೋಟೆಡ್ ಆಗಂತ ಪಾತ್ರಗಳು. ಅವೆಲ್ಲ ಸಿನಿಮಾಗಳು ಒಂದ್ ಕಡೆ ಮಾಡಿದ್ರೆ ರಂಗ ಸಮುದ್ರ ಪಾತ್ರದ ಬಗ್ಗೆ ಏನ್ ಹೇಳ್ತೀವಿ ಸರ್? ಇಷ್ಟೊತ್ತು ನಾನು ಅದೇ ಹೇಳಿದ್ ನಿಮ್ಗೆ. ನಿಜ, ಆ ಪಾತ್ರ ಅಂದ್ರೆ ಅದೇ ಅದ್ರಾಚೆ ಈಗ ಅಷ್ಟು ಸಿನಿಮಾಗಳ ಇಲ್ದೇ ಇರೋ ಪಾತ್ರ ಮಾಡಕ್ಕಾಗಲ್ಲ, ಇರೋ ಪಾತ್ರನೇ ಮಾಡಬೇಕು. ಎಲ್ಲ ನಾನು ಸೈಡ್ಗೆ ಇಟ್ಬಿಟ್ಟು ಇದು ಅಂತ ನಾನು ಹೇಳಕ್ಕಾಗಲ್ಲ. ಅದ್ರಲ್ಲಿ ಇದು ಒಂದಷ್ಟೇ, ಇದು ಒಂದಷ್ಟೇ, ಅಂದ್ರೆ ವಿಭಿನ್ನವಾಗಿ ಅಂತ ಹಂಗ ನಾನ್ ಹೇಳಕ್ಕಾಗಲ್ಲ. ಇದು ಡಿಫ್ರೆಂಟ್ ಮಾಡಿದೀನಿ ಹಂಗ್ ಜನ ನೋಡ್ಬಿಟ್ಟು ಹೇಳ್ಬೇಕದನ್ನ, ನಾನ್ ಹೇಳ್ಬಾರ್ದು ಅದನ್ನ. ಇದು ಪಾತ್ರ ಹಿಂಗಿರುತ್ತೆ ಅಂತ ಹೇಳ್ಬಾರ್ದು. ಇದು ಅಳ್ತಾನೆ, ನಗ್ತಾನೆ, ಕಾಯಿಲೆ ಬರುತ್ತೆ, ಕಸಾರೆ ಬರುತ್ತೆ, ಹಿಂಗಿರುತ್ತೆ, ತಾತ ಇರ್ತಾನೆ ಅಂತ ಅದನ್ನ ನೋಡಿದವ್ರು ಹೇಳ್ಬೇಕು. ನೋಡ್ದಳ್ಬೇಕು. ನಾನು ಇಷ್ಟು ಮಾತ್ರ ಹೇಳ್ಬೇಕು, ಇದನ್ನ ಏನೋ ಇಲ್ಲದ್ ಮಾಡಿದ್ದೀನಿ, ಪ್ರಪಂಚದಲ್ಲಿ ಯಾರು ಇಲ್ಲ ಆತರದ್ ನಾನು ಗೊತ್ತಿಲ್ಲ ನಂಗೆ. ಅದು ಅಲ್ಲ, ನೀವು ಪಾತ್ರ ತಾತ ಆಗಿರೋದು ನೋಡಿ, ಈಗ ನೀವು ತಾತ ಅಂತ ಅನ್ಸ್ಕೊಳಕ್ ಆ ಪ್ರಶ್ನೆ ಎಲ್ಲ ಹೇಳ್ತಿರೋದು. ಅದನ್ನ ನಾವು ನೋಡ್ದೊಂದ್ ಪ್ರಶ್ನೆ, ಅದನ್ನ ನೋಡ್ತಾನೆ ಯಾಕೆ ಬೇರೆ ಆಯ್ತು, ಯಾಕೆ ಇಷ್ಟ ಆಯ್ತು, ಅವ್ರು ತೀರ್ಮಾನ ಮಾಡ್ತಾರೆ. ಇದು ಇಷ್ಟೆಲ್ಲ ಅಂಶಗಳಿಂದ ನಾನು ಈ ಪಾತ್ರ ಮಾಡ್ಬೇಕಂದ್ರೆ ಇಷ್ಟೆಲ್ಲ ಅವ್ರು ಎಷ್ಟು ಸ್ವಂತವಾಗಿ ಯೋಚನೆ ಮಾಡಿದ್ದಾರೆ. ಅವ್ರು ಯಾರೋ ದುಡ್ಡು ಹಾಕಕ್ ಬರ್ತಿದ್ದಾರೆ, ಯಾವ್ದೋ ಬೇರೆ ತರದ್ ಎರವಲ್ ತಗೊಂಡಿಲ್ಲ. ಇಷ್ಟೊಂದು ಸ್ವಂತಿಕೆ ಇದ್ದಾಗ ನಾವು ಸ್ವಂತಿಕೆಯಿಂದ ನಮ್ದು ಯಾವ್ದು ಒಂದ್ ಸತ್ವಪೂರ್ಣವಾದಂತ ಭಾವ ಹಾಕ್ಬೇಕಲ್ಲ ಇದಕ್ಕೆ, ಅದನ್ನ ಹಾಕಿದೀನಿ ಅಷ್ಟೇ. ಒಂದು ಭಾವನಾತ್ಮಕ ಸಿನಿಮಾ ಇದು. ಅಷ್ಟೊಂದು ಹಾಕಿದೀವಿ, ಒಂದು ಫೀಲ್ ಇದೆ. ನಿಜ, ಈ ತರ ಸಿನಿಮಾಗಳು ಗ್ರಾಮೀಣ ಪ್ರದೇಶಕ್ಕೆ ಅಷ್ಟೇ ಅಲ್ಲ, ಸಿಟಿಲಿ ಇರತಕ್ಕಂಥವ್ರಿಗೂ ಕನೆಕ್ಟ್ ಆಗ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಅಲ್ಲಿ ಈಗ ಹಳ್ಳಿ ಬಿಟ್ಟು ಸಿಟಿ ಹುಟ್ಟಿಲ್ವಲ್ಲ. ಅಲ್ಲ, ಸಿಟಿಗಿರೋದು ಹಳ್ಳಿ ಜನ ಅಲ್ಲ, ಅದಕ್ಕೆ ಹಳ್ಳಿಯಿಂದಾನೇ ಬಂದಿರೋದು. ಹಳ್ಳಿಯಿಂದ ಸಿಟಿ ಹುಟ್ಟಿಲ್ವಲ್ಲ, ಅಲ್ಲಿರೋರು ಇಲ್ಲಿ ಬಂದು ಸೇರ್ಕೊಂಡ್ರೆ ಈ ಸಿಟಿಲಿ ಇರ್ಬೋದು. ತಾತ ಅಜ್ಜಿ ಮಮ್ಮ ಎಲ್ಲ ಇಲ್ಲೇ ಇರ್ತಾರಲ್ಲ. ಈ ತರದವೆಲ್ಲ ಮಾಡಿರೋದ್ರಿಂದ ಇದು ಒಂದ್ ರೀತಿ ನಿಜವಲ್ಲ ಜನರ ಮನಸ್ಸಿಗೆ ನಾಟುತ್ತೆ ಅನ್ನೋದೊಂದು, ತಟ್ಟುತ್ತೆ, ಅದು ಮೆಚ್ಕೋತಾರೆ. ಒಂದು ಹೌದಪ್ಪ, ಒಂದು ಆಶ್ರಮ ಅಷ್ಟೇ. ಓಕೆ ಸರ್, ರಂಗಣ್ಣ ರಘು ಪ್ರಕಾರ ಕನ್ನಡ ಚಿತ್ರರಂಗ ಈಗ ಯಾವ ಸ್ಥಿತಿಯಲ್ಲಿದೆ? ಏನು ಸ್ಥಿತಿ ಪರ್ಸೆಂಟೇಜ್ ಹೇಳ್ಬೇಕಾ? ಏನ್ ಕತೆ ಹೆಂಗ್ ಸ್ಥಿತಿ ಅಂತಂದ್ರೆ, ವ್ಯಾಪಾರ ವಹಿವಾಟು ಆಗಿರ್ಬೋದು, ಸಿನಿಮಾ ಅಲ್ಲ, ನಿಮ್ಗೆ OTT ಪ್ರಾಬ್ಲಮ್ ಆಗಿದೆ. ನಿಮ್ಗೆ ಎಲ್ಲಾ ಹೊಸ ತಂತ್ರಜ್ಞಾನ ಬಂದ್ರೆ ನಮ್ಗೆ ಯಾವ್ದು ಪ್ಲಸ್ ಆಗ್ಲಿಲ್ಲ. ಮಾಲ್ ಬಂತು, ಮಾರ್ನಿಂಗ್ ಶೋ, ಲಾಸ್ಟ್ ಲೇಟ್ ನೈಟ್, ಕರೆಕ್ಟ್, ಸಲೀಸಾಗಿ ಸ್ಟಾರ್ ಸಿನಿಮಾಗಳು ಕೊಡ್ತಾರೆ ಅನ್ಬೋದು. ಸಲೀಸ ಹೊಸ ಸಿನಿಮಾಗಳಿಗೆ, ಕನ್ನಡ ಸಿನಿಮಾಗಳಿಗೆ ಅದಕ್ಕೊಂದು ಆಗ್ಲೇ ಇಲ್ಲ. ಮಾಲ್ ನಮ್ಗೆ ಇದಾಗ್ಲಿಲ್ಲ. OTT ಬಂತು, ತಗೋತಾರೆ ಅಂತೆ, ತಮಿಳು ತೆಲುಗು ಎಲ್ಲ ತಗೋತಾರೆ, ಕನ್ನಡ ತಗೊಳಲ್ಲ. ಯಾಕೆ ಬೇರೆ ಭಾಷೆ ಕೆಟ್ಟ ಸಿನಿಮಾಗಳಿಲ್ವಾ? ಇದಾವಲ್ರಿ. ಹೌದು, ಕೆಟ್ಟ ಸಿನಿಮಾ ಮಾಡಕ್ಕೆ ನಾವೇನ್ ರೈಟ್ ತಗೊಂಡಿದ್ವಿ? ನಾವೊಬ್ಬರೇ ಮಾಡ್ತೀವಿ ಕೆಟ್ಟ ಸಿನಿಮಾ. ನಮ್ಮಲ್ಲೂ ಒಳ್ಳೆ ಸಿನಿಮಾ ಮಾಡಿದ್ವಿ, ಅವರು ಕೆಟ್ಟ ಸಿನಿಮಾ ಮಾಡಿದ್ದಾರೆ. ಹಂಗಾರೆ ಯಾಕೆ ತಗೋತಿಲ್ಲ ಟಿವಿ ಅವರು? ಅದು ಅವರು ಮುನ್ಸ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತ ಅದೇ ನೀವ್ ಯಾರಿಗೋಸ್ಕರ ಮಾಡ್ಬೇಕು? ಈಗ ಅದೊಂದು ಸಿನಿಮಾ ಮಾಡ್ತೀರಂತಂದ್ರೆ ಜನ ನಂಬಿ ಮಾಡ್ತಾ ಇದೀರ. ನಮ್ಗೆ ಮತ್ತೆ ಇನ್ಯಾರು ಜನನೇ ಬರ್ಲಿಲ್ಲ ಅಂದ್ರೆ ಹೆಂಗೆ? ಅಲ್ಲ, ನಾನು ಅದಕ್ಕೆ ಹೇಳ್ತೀವಿ, ಕೊನೆ ಯಾರನ್ನ ಮಾಡ್ಬೇಕು? ಅವ್ರು ಯಾರು ಬಿಟ್ಟರು ಕೊನೆಗೆ ಉಳಿಸಿದ್ಯಾರು ಇಂಡಸ್ಟ್ರಿನ? ಜನ ಅಲ್ವಲ್ಲ. ಮತ್ತೆ ಅವನ್ನೇ ನಂಬ್ಕೊಂಡ್ ಮಾಡ್ತಿದೀವಲ್ಲ ನಾವು. ಟಗರ್ಪಲ್ಲಿ ಹಂಗೆ ಬಂದ್ವಲ್ಲ, ಜನರ ಮೂಲಕನೇ ಸಾಬೀತಾಯ್ತು. ಅದೇ ಹಂಗೆ ಬರ್ಬೇಕಲ್ವಾ ನಿಮ್ಗೆ? ಕೊನೆಗೆ ಅವ್ರು ನಮ್ಮನ್ನ ಕೈ ಬಿಡಲ್ಲ. ಇವತ್ತು ಸಿನಿಮಾ ರಂಗ ಮೊಬೈಲಿಗೆ ಬಂದ್ಬಿಡ್ತಲ್ಲ. ಅಲ್ಲ, ಮೊಬೈಲಿಗೆ ಬಂದಿದೆ, ಅಲ್ಲಿ ನೋಡ್ಕೊತಾನೆ ಇಲ್ಲ ಅಂತ ಹೇಳಲ್ಲ. ನಿಮ್ಗೊಂದು ನಿಜವಾದ ಫೀಲ್ ಬೇಕು. ನಾಟಕದ ಹೌದಪ್ಪ, ನಂಗೆ ಸಿನಿಮಾ ಫೀಲ್ ಬೇಕು ಅಂದ್ರೆ ಥಿಯೇಟರ್ಗೆ ಬರ್ತಾನೆ, ಅವನು ಅಲ್ಲಿ ನೋಡ್ತಾನಲ್ಲ ಅಷ್ಟೇ. ಅದಕ್ಕೆ ಈಗ ಯಾವ್ದೋ ಭಾಷೆ ಸಿನಿಮಾ ನೋಡ್ತಾನ ಅವನು ಅಂತಂದ್ರೆ ಅದಕ್ಕೆ ಗೊತ್ತಿಲ್ಲ ಅದು ಯಾಕೆ ನೋಡ್ತಾನೆ ಅಂದ್ಬಿಟ್ಟು. ಅವ್ರು ಮಾರ್ಕೆಟಿಂಗ್ ನಮ್ಮವ್ರದ್ದು ಎಲ್ಲೋ ನಾವು ಅದನ್ನ ಜನಕ್ಕೆ ತಲುಪಿಸೋದ್ರಲ್ಲಿ ನಾವು ವೀಕ್ ಆಗ್ತಿದೀವಿ. ನಾವು ಅದು ಗೊತ್ತಿಲ್ಲ ಏನಾಗ್ತಿದೆ ಅಂದ್ಬಿಟ್ಟು. ನಮ್ದು ಇದು ಕನ್ನಡದ ದ್ರೋಹ ಆಗ್ತಿದೆ. ಈ ಚಿತ್ರರಂಗದ ಮಾತೃ ಸಂಸ್ಥೆಯನ್ನು ಮಾಡ್ತಾ ಇಲ್ವಲ್ಲ, ಯಾಕೆ? ಅದು ಗೊತ್ತಿಲ್ಲಪ್ಪ, ಅದನ್ನ ನೀವು ಅವ್ರನ್ನೇ ಕೇಳ್ಬೇಕು. ನಾನು ಅಷ್ಟು ದೊಡ್ಡನಲ್ಲ ಅವಾಗ ಯಾವ್ದು ಮಾತಾಡಿ ಅಂದ್ಬಿಟ್ಟು. ಎಲ್ಲರಿಂದ ಕಲಾವಿದ ಸರ್, ನಾನು ಕಲಾವಿದಂಗ ನಾನು ಕೆಲಸ ಮಾಡ್ಬೋದು ಚೆನ್ನಾಗಿ ಅಷ್ಟೇ. ಮಿಕ್ಕಿದ್ದ ಅವ್ರವ್ರ ಜವಾಬ್ದಾರಿಗಳಲ್ವಾ ಕೆಲಸ ಮಾಡೋದು. ಅದನ್ನ ಮಾಡ್ಬೇಕು ಅದನ್ನಷ್ಟೇ. ಈಗ ಸರ್ಕಾರ ಇದೆ, ಸಂಸ್ಥೆಗಳಿದಾವೆ ನಮ್ಮಲ್ಲಿ ಸಾಕಷ್ಟು. ಹೋಗಿ ಅದ್ ಏನೋ ಮಾತಾಡ್ಬೇಕು, ಏನೋ ಮಾಡ್ಬೇಕು. ವರ್ಷಕ್ಕೆ 200+ 250